ಡೈರೆಕ್ಷನ್ ಕೊಡಕ್ಕೆ ನಿಮ್ಗೆ ಅಧಿಕಾರ ಇದೆಯಾ? ಈಗ ಪ್ರಕರಣವನ್ನು ವರ್ಗಾವಣೆ ಮಾಡಿಲ್ಲ, ಇದನ್ನ ತನಿಖೆ ಮಾಡಿಲ್ಲ, ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿಕ್ಕೆ ತನಿಖಾಧಿಕಾರಿಗಳು ತನಿಖೆಯನ್ನು ಇದೇ ತರ ಮಾಡಬೇಕು, ಹೀಗೆ ಮಾಡಬೇಕು ಅಂತ ನೀವು ಡೈರೆಕ್ಷನ್ ಕೊಡ್ತೀರಾ ಅಥವಾ ರೂಲ್ಸ್ ಆಫ್ ಪ್ರೊಸೀಜರ್ ವೈಲೇಷನ್ ಮಾಡಿದ್ರೆ? ನೀವು ಒಂದು ನೀವು ಇಂಡಿಯನ್ ಸಿಟಿಸನ್ ಅಲ್ವಾ? ಹೌದಲ್ವಾ? ಫಂಡಮೆಂಟಲ್ ರೈಟ್ಸ್ ಗೊತ್ತಲ್ಲ ನಿಮ್ಗೆ, ಮೂಲಭೂತ ಹಕ್ಕುಗಳು ಗೊತ್ತಲ್ವಾ? ಪ್ರತಿಯೊಬ್ಬ ನಾಗರಿಕನಿಗೆ ಉತ್ತರ ಕೊಡ್ತೀನಿ ಸರ್. ನಿಮ್ಗೆ ಉತ್ತರ ನಾನು ಕೊಡ್ತೀನಿ, ನೀವು ಕ್ವಶನ್ ಕೇಳಿದ್ರಲ್ರಿ, ನಾನು ನಿಮ್ಗೆ ಉತ್ತರ ನಾನು ಕೊಡ್ತೀನಿ, ಕೇಳಿಸ್ಕೊಳ್ಳಿ, ಕೂಲಾಗಿ ಸಮಾಧಾನ ಕೇಳಿಸ್ಕೊಳ್ಳಿ ಸರ್. ಪ್ರತಿಯೊಬ್ಬ ನಾಗರಿಕನಿಗೆ ಅವನದೇ ಆದಂತ ಫಂಡಮೆಂಟಲ್ ರೈಟ್ಸ್ ಇದೆ. ಅಲ್ಲಿ ಪ್ರತಿಯೊಬ್ಬ ನಾಗರಿಕನು ಕೂಡ ಈ ಭಾರತದ ಸಂವಿಧಾನದ ಅಡಿಯಲ್ಲಿ ಪ್ರಶ್ನೆ ಮಾಡುವಂತ ಹಕ್ಕು ಎಲ್ಲರಿಗೂ ಇದೆ. ಅಲ್ಲಿ ಒಂದು ತಮ್ಮ ಗಮನದಲ್ಲಿ SIT ತಂಡ ಅಲ್ಲ, ಮುಖ್ಯ ನ್ಯಾಯಮೂರ್ತಿಗಳು, ಹೈಕೋರ್ಟ್ ನಲ್ಲಿರುವಂತಹ ನ್ಯಾಯಮೂರ್ತಿಗಳು ಕಾನೂನು ವಿರುದ್ಧವಾಗಿ ತೀರ್ಪು ಕೊಟ್ಟ ಕೆಳಗಿಳಿದ ಮರುಗಳಿಗೆ ನೀವು ಅರೆಸ್ಟ್ ಆಗಿರುವಂತಹ ಘಟನೆಗಳು ನಮ್ಮ ಈ ದೇಶದ ಸಂವಿಧಾನದಲ್ಲಿದೆ. ಹಾಗಾಗಿ SIT ತಂಡ ಸರಿಯಾದ ದಾರಿಯಲ್ಲಿ ಹೋಗ್ಲಿ ಅಂತ ಹೇಳ್ತಿದೀವಿ. ಅಲ್ಲಿ ತೀರ್ಕೊಳ್ಳಿಲ್ಲ ಅಂತ ಗೊತ್ತಾದ ನಂತರ ನಾವು ಏನ್ ಮಾಡ್ಬೇಕು ಅವ್ರ ವಿರುದ್ಧವಾಗಿ ಮಾಡ್ಲೇಬೇಕಲ್ಲ. ಅವರು ತನಿಖೆಯನ್ನು ಮಾಹಿತಿ ತೆಗೆದುಕೊಂಡು ನಂತರ ಅರೆಸ್ಟ್ ಮಾಡಬಹುದು, ತಕ್ಷಣಕ್ಕೆ ಮಾಡಬೇಕು, ಅರೆಸ್ಟ್ ಮಾಡೋಕೆ ರೂಲ್ಸ್ ಇಲ್ವಲ್ಲ? ರೇವಣ್ಣ ಅರೆಸ್ಟ್ ಮಾಡಿದ್ರು, ಒಂದ್ ನಿಮಿಷ ಉತ್ತರ ಕೊಡಿ. ರೇವಣ್ಣ ಅರೆಸ್ಟ್ ಮಾಡಿದ್ರಿ ಅಲ್ಲ, ಒಂದ್ ನಿಮಿಷ. ರೇವಣ್ಣ ಅರೆಸ್ಟ್ ಮಾಡಿದ್ರು, ರೇವಣ್ಣ ಬಚ್ಚಿಟ್ಕೊಂಡು ಕೂಡ ಅರೆಸ್ಟ್ ಮಾಡ್ಕೊಂಡ್ ಬಂದ್ರಲ್ಲ, ನಾನು ಅಂತ ಕೇಸ್ ಕೊಡ ಮಾಡ್ತಾ ಇಲ್ಲ. ನಾನು ಯಾರು ಓಡೋಗ್ಬಿಡ್ತಾರೆ ಅಂತ ಅವನ್ನೆಲ್ಲ ಮಲೇಶ್ ಹೋಗಿದ್ದಪ್ಪ, ಅವನ್ನ ಅರೆಸ್ಟ್ ಮಾಡಿ ಅಡಿಗೆಬೇಕಲ್ಲ, ನಾಳೆ ತಪ್ಪೋಗ್ಬಿಟ್ರ ಮೇಲೆ ಸರ್. ಯಾರು ಮಾಡಿದ್ದಾರೆ, ಯಾವ ರೆಸಾರ್ಟ್ ಅಲ್ಲಿ ಇದ್ದಾನೆ ಇವನು, ಯಾರು ಭದ್ರತೆ ಇದ್ದಾನೆ, ಇಲ್ಲಿ ಯಾರ್ಯಾರು ಹೋಗಿ ಏನೇನ್ ಮಾಡ್ತಾ ಇದಾರೆ ಎಲ್ಲ ಗೊತ್ತು. ಮುಂದಕ್ಕೆ ನಾನು ಏನಿಲ್ವಾ, ನಮ್ಮ ಹತ್ರ ಬಲವಾದ ಸಾಕ್ಷ್ಯಗಳಿದ್ದಾವೆ ಈ ಕೇಸಲ್ಲಿ, ನಮ್ಮ ಹತ್ರ ಬಲವಾದ ಸಾಕ್ಷ್ಯಗಳಿದ್ದಾವೆ. ನೇರವಾಗಿ ಹೇಳಿದ್ದೀನಿ, 4 ಜನ ಸಚಿವರಿಗೆ ತಂಡದ ನಾಯಕತ್ವ ವಹಿಸೋದು ಹೇಳ್ತಿದ್ದೀವಿ ನಾನಲ್ಲಿ. ಅದನ್ನ ವೆರಿ ಶಾರ್ಟ್ಲಿ ನಾನು ನಿಮ್ಮ ಮುಂದೆ ಬಿಡ್ತೀನಿ ಈ ನಾಯಕರ ತಂಡವನ್ನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.